ओम शांति। बाप-दादा की अव्यक्त मुरली 23 मई 2021। रिवाइज डेट 1/6/1988। मुरली का टाइटल, दिल के ज्ञानी तथा स्नेही बनो और लीकेज को बंद करो। ಹೃದಯದ ಜ್ಞಾನಿ ಹಾಗೂ ಸ್ನೇಹಿ ಆಗಿ ಮತ್ತು ಸೋರುವಿಕೆಯನ್ನು ನಿಲ್ಲಿಸಿ। आज स्नेह के सागर बाप दादा अपने स्नेही बच्चों से मिलने के लिए आए हैं। ಇಂದು ಸ್ನೇಹದ ಸಾಗರ ಬಾಪ್ ದಾದಾ ಅವರು ತಮ್ಮ ಸ್ನೇಹಿ ಮಕ್ಕಳ ಜೊತೆಗೆ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ। यह रूहानी स्नेह परमात्मा स्नेह निस्वार्थ सच्चा स्नेह है। ಈ ಆತ್ಮಿಕ ಸ್ನೇಹ ಪರಮಾತ್ಮ ಸ್ನೇಹ ನಿಸ್ವಾರ್ಥವಾಗಿರುವ सत्य स्नेह आಗಿದೆ। सच्चे दिल का स्नेह आप सर्व आत्माओं को सारा कल्प स्नेही बना देता है। सत्य ಮನಸ್ಸಿನ ಸ್ನೇಹ ತಾವು ಸರ್ವ ಆತ್ಮರಿಗೆ ಸಂಪೂರ್ಣ ಕಲ್ಪ ಸ್ನೇಹಿಯನ್ನಾಗಿ ಮಾಡುತ್ತದೆ। क्योंकि परमात्मा स्नेह आत्मिक स्नेह अविनाशी स्नेह रूहानी स्नेह ब्राह्मण जीवन का फाउंडेशन है। ಏಕೆಂದರೆ ಪರಮಾತ್ಮ ಸ್ನೇಹ ಆತ್ಮಿಕ ಸ್ನೇಹ ಅವಿನಾಶಿ ಸ್ನೇಹ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ। परमात्मा स्नेह दिल का स्नेह है। लौकिक स्नेह दिल को टुकड़ा टुकड़ा कर देता है क्योंकि बंट जाता है। परमात्मा स्नेह ಹೃದಯದ ಸ್ನೇಹವಾಗಿದೆ। ಲೌಕಿಕ ಸ್ನೇಹ ಹೃದಯವನ್ನು ತುಂಡು ತುಂಡುವನ್ನಾಗಿ ಮಾಡುತ್ತದೆ, ಏಕೆಂದರೆ ಹಂಚಿ ಹೋಗುತ್ತದೆ। ಅನೇಕೋ ಸೆ ಸ್ನೇಹ ನಿಭಾನಾ ಪಡ್ತಾ है। ಅನೇಕರ ಜೊತೆಗೆ ಸ್ನೇಹವನ್ನು ನಿಭಾಯಿಸಬೇಕಾಗುತ್ತದೆ। अलौकिक स्नेह दिल के अनेक टुकड़ों को जोड़ने वाला है। अलौकिक स्नेह ಹೃದಯದ ಅನೇಕ ತುಂಡುಗಳನ್ನು ಜೋಡಿಸುವಂಥದ್ದಾಗಿದೆ। एक बाप से स्नेह किया तो सर्व के सहयोगी स्वतः बन जाते हैं क्योंकि बाप बीज है। ಒಬ್ಬ ತಂದೆಯ ಜೊತೆಗೆ ಸ್ನೇಹವನ್ನಿಟ್ಟುಕೊಂಡಾಗ ಸರ್ವರ ಸಹಯೋಗಿ ಸ್ವತಃ ಆಗುತ್ತೀರಿ, ಏಕೆಂದರೆ ತಂದೆ ಬೀಜ ಆಗಿದ್ದಾರೆ। ಸ್ನೇಹ हर कार्य को सहज बना देता है अर्थात मेहनत से छुड़ा देता है। ಸ್ನೇಹ ಪ್ರತಿಯೊಂದು ಕಾರ್ಯವನ್ನು ಸಹಜ ಮಾಡುತ್ತದೆ, ಅಂದರೆ ಪರಿಶ್ರಮದಿಂದ ಮುಕ್ತಗೊಳಿಸುತ್ತದೆ। जहाँ स्नेह होता है वहाँ याद स्वतः आती है। ಎಲ್ಲಿ ಸ್ನೇಹವಿರುತ್ತದೆ ಅಲ್ಲಿ ನೆನಪು ಸ್ವತಃ ಬರುತ್ತದೆ। चाहे ज्ञान समझ अर्थात समझ कितनी भी बुद्धि में हो, लेकिन यथार्थ समझ स्नेह संपन्न हो। भले ಜ್ಞಾನ ಬುದ್ಧಿಯಲ್ಲಿ ಎಷ್ಟೇ ಇರಲಿ, ಆದರೆ ಯಥಾರ್ಥ ಜ್ಞಾನ ಸ್ನೇಹ ಸಂಪನ್ನವಾಗಿರಬೇಕು। स्नेह सर्व संबंधों का दिल से अनुभव कराता है। ಸ್ನೇಹ ಸರ್ವ ಸಂಬಂಧಗಳದ್ದು ಹೃದಯದಿಂದ ಅನುಭವ ಮಾಡಿಸುತ್ತದೆ। दिमाग से याद करने वालों को याद में, सेवा में, धारणा में मेहनत करनी पड़ती है। ಬುದ್ಧಿಯಿಂದ ನೆನಪು ಮಾಡುವಂಥವರಿಗೆ ನೆನಪಿನಲ್ಲಿ, ಸೇವೆಯಲ್ಲಿ, ಧಾರಣೆಯಲ್ಲಿ ಪರಿಶ್ರಮ ಪಡಬೇಕಾಗುತ್ತದೆ। कई बच्चे बाप से रूरिहान करते यह कंप्लेंट करते हैं कि ज्ञान तो बुद्धि में है, ब्राह्मण भी बन गए, आत्मा को भी जान गए, बाप को भी पूरे परिचय से जान गए, संबंधों का भी पता है, चक्र का भी ज्ञान है, रचयिता और रचना का भी सारा ज्ञान है, फिर भी याद सहज क्यों नहीं होती।
आनंद शक्ति का ಶಾಂತಿ का ಸದಾ ಅನುಭವ ಕ್ಯೂ नहीं होता है. ಕೆಲವು ಮಕ್ಕಳು ತಂದೆಯ ಜೊತೆಗೆ ರೂರಿಹಾನ್ ಮಾಡುತ್ತಿದ್ದಾಗ ಈ ಕಂಪ್ಲೇಂಟನ್ನು ಮಾಡುತ್ತಾರೆ. ಜ್ಞಾನವಂತೂ ಬುದ್ಧಿಯಲ್ಲಿದೆ, ಬ್ರಾಹ್ಮಣರೂ ಆಗಿದ್ದೇವೆ, ಆತ್ಮವನ್ನು ತಿಳಿದುಕೊಂಡಿದ್ದೇವೆ, ತಂದೆಯನ್ನು ಪೂರ್ಣ ಪರಿಚಯದಿಂದ ತಿಳಿದುಕೊಂಡಿದ್ದೇವೆ, ಸಂಬಂಧಗಳ ಬಗ್ಗೆಯೂ ಗೊತ್ತಿದೆ, ಚಕ್ರದ ಜ್ಞಾನವೂ ಇದೆ, ರಚಯಿತ ಹಾಗೂ ರಚನೀಯ ಜ್ಞಾನವೂ ಇದೆ. ಆದರೂ ನೆನಪು ಸಹಜವಾಗಿ ಬರುವುದಿಲ್ಲ. ಆನಂದ ಶಕ್ತಿ ಶಾಂತಿಯ ಅನುಭವ ಆಗುವುದಿಲ್ಲ. इसका कारण ज्ञान दिमाग तक है. ज्ञान के साथ साथ स्नेह कम है. मैं बच्चा हूँ, वह बाप है, दाता है, विधाता है, दिमागी ज्ञान है. ಇದರ ಕಾರಣ ಜ್ಞಾನ ಬುದ್ಧಿಯವರೆಗೆ ಮಾತ್ರವಿದೆ. ಜ್ಞಾನದ ಜೊತೆಗೆ ಸ್ನೇಹ ಕಡಿಮೆ ಇದೆ. ನಾನು ಮಗು ಆಗಿದ್ದೇನೆ, ಅವರು ತಂದೆ ಆಗಿದ್ದಾರೆ, ದಾತ ಆಗಿದ್ದಾರೆ, ವಿಧಾತ ಆಗಿದ್ದಾರೆ. ಇದು ಬುದ್ಧಿಯ ಜ್ಞಾನವಾಗಿದೆ. ಲೇಕಿನ್ ಯಹಿ ಜ್ಞಾನ ಜಬ್ ದಿಲ್ ಮೇ ಸमा जाता है तो ज्ञान और स्नेह कंबाइंड हो जाता है. ಆದರೆ ಇದೇ ಜ್ಞಾನ ಯಾವಾಗ ಹೃದಯದಲ್ಲಿ ಸಮಾವೇಶವಾಗುತ್ತದೆ ಆಗ ಜ್ಞಾನ ಮತ್ತು ಸ್ನೇಹ ಕಂಬೈಂಡ್ ಆಗುತ್ತದೆ. किसी भी प्रकार से स्नेह अर्थात लगाव चाहे संकल्प मात्र हो, चाहे वाणी मात्र हो व कर्म में हो, इसको लीकेज कहा जाता है. ಯಾವುದೇ ಪ್ರಕಾರದ ಸ್ನೇಹ ಅರ್ಥಾತ್ ಸೆಳೆತ, ಅದು ಸಂಕಲ್ಪದಲ್ಲಿರಲಿ, ವಾಣಿಯಲ್ಲಿರಲಿ ಅಥವಾ ಕರ್ಮದಲ್ಲಿರಲಿ, ಅದಕ್ಕೆ ಲೀಕೇಜ್ ಎಂದು ಹೇಳಲಾಗುತ್ತದೆ. लगाव की निशानी संकल्प, बोल और कर्म में झुकाव, इसलिए लीकेज के कारण शक्ति नहीं बढ़ती है. ಈ ಸೆಳೆತದ ನಿಶಾನಿ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿ ಬಾಗುವಿಕೆ ಇದೆ. ಆದ್ದರಿಂದ ಈ ಸೋರುವಿಕೆಯ ಕಾರಣ ಶಕ್ತಿ ವೃದ್ಧಿಸುವುದಿಲ್ಲ. और शक्तिशाली न होने के कारण बाप को याद करने में मेहनत लगती है. ಹಾಗೂ ಶಕ್ತಿಶಾಲಿ ಆಗದೇ ಇರುವ ಕಾರಣ ತಂದೆಯನ್ನು ನೆನಪು ಮಾಡುವುದರಲ್ಲಿ ಪರಿಶ್ರಮವಾಗುತ್ತದೆ. और मेहनत होने के कारण संतुष्टता नहीं रहती. जहाँ संतुष्टता नहीं वहाँ अभी याद की अनुभूति से मस्ती में मस्त होंगे और अभी फिर दिल शिकस्त होंगे. ಮತ್ತು ಪರಿಶ್ರಮ ಆಗುವ ಕಾರಣ ಸಂತುಷ್ಟತೆ ಇರುವುದಿಲ್ಲ. ಎಲ್ಲಿ ಸಂತುಷ್ಟತೆ ಇರುವುದಿಲ್ಲ ಅಲ್ಲಿ ಈಗೀಗ ನೆನಪಿನ ಅನುಭೂತಿಯ ಮಸ್ತಿಯಲ್ಲಿ ಮಸ್ತರಾಗಿರುತ್ತಾರೆ ಹಾಗೂ ಅಭಿ ಫಿರ್ ದಿಲ್ ಶಿಕಸ್ಟ್ ಹೋಂಗೆ, ಈಗೀಗ ಮತ್ತೆ ಹೃದಯ ವಿದೀರ್ಣ ಆಗುತ್ತಾರೆ. क्योंकि लीकेज होने के कारण शक्ति थोड़ा टाइम बढ़ती है, सदा नहीं रहती है. ಸೋರುವಿಕೆ ಇರುವ ಕಾರಣ ಶಕ್ತಿ ಸ್ವಲ್ಪ ಸಮಯದವರೆಗೆ ತುಂಬಿಕೊಳ್ಳುತ್ತದೆ, ಸದಾ ಇರುವುದಿಲ್ಲ. इसलिए सहज निरंतर योगी नहीं बन सकते. ಆದ್ದರಿಂದ ಸಹಜ ನಿರಂತರ ಯೋಗಿ ಆಗಲಿಕ್ಕೆ ಸಾಧ್ಯವಿಲ್ಲ. तो चेक करो, कोई व्यक्ति व वैभव में लगाव तो नहीं है. ಅದಕ್ಕೆ ಚೆಕ್ ಮಾಡಿಕೊಳ್ಳಿ, ಯಾವುದೇ ವ್ಯಕ್ತಿ ಹಾಗೂ ವೈಭವದಲ್ಲಿ ಸೆಳೆತವಿಲ್ಲವೇ? ಅರ್ಥಾತ್ ಲೀಕೇಜ್ नहीं है, ಅಂದರೆ ಲೀಕೇಜ್ ಇಲ್ಲವೇ? वैभव का प्रयोग भले करो लेकिन योगी बन प्रयोग करो. ವೈಭವದ ಪ್ರಯೋಗ ಭಲೆ ಮಾಡಿ, ಆದರೆ ಯೋಗಿಯಾಗಿ ಪ್ರಯೋಗ ಮಾಡಿ. अच्छा, वरदान. संकल्प वृत्ति और स्मृति से व्यर्थ को समाप्त करने वाले सच्चे ब्राह्मण संपूर्ण पवित्र भव. संकल्प वृत्ತಿ ಹಾಗೂ ಸ್ಮೃತಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡುವಂಥವರು ಸತ್ಯ ಬ್ರಾಹ್ಮಣ, ಸಂಪೂರ್ಣ ಪವಿತ್ರರಾಗಿ. अब
अपने संकल्प वृत्ति और स्मृति को ಚೆಕ್ करो. ತಮ್ಮ ಸಂಕಲ್ಪ ವೃತ್ತಿ ಹಾಗೂ ಸ್ಮೃತಿಯನ್ನು ಚೆಕ್ ಮಾಡಿ. ऐसे नहीं कुछ गलत हो गया, पश्चाताप कर लिया, माफ़ी मांग ली, छुट्टी हो गई. ಈ ರೀತಿಯೆಲ್ಲ ಯಾವುದೇ ತಪ್ಪಾಯಿತು, ಪಶ್ಚಾತ್ತಾಪ ಮಾಡಿಕೊಂಡೆವು, ಕ್ಷಮೆ ಕೇಳಿಕೊಂಡೆವು, ಅದರಿಂದ ಮುಕ್ತರಾದೆವು. कितना भी कोई माफ़ी ले, लेकिन जो पाप व व्यर्थ कर्म हो गया उसका निशान नहीं मिटता. भले ಯಾರು ಎಷ್ಟೇ ಕ್ಷಮೆ ಕೇಳಿಕೊಳ್ಳಬಹುದು, ಆದರೆ ಪಾಪ ಅಥವಾ ವ್ಯರ್ಥ ಕರ್ಮವಾಗಿದೆ ಅದರದ್ದು ಚಿಹ್ನೆ ಅಳಿಸುವುದಿಲ್ಲ. ರಜಿಸ್ಟರ್ ಸಾಫ್ ಸ್ವಚ್ಛ ನಹಿ ಹೋತಾ, ರಜಿಸ್ಟರ್ ಸ್ವಚ್ಛವಾಗಿರುವುದಿಲ್ಲ. ಸಿರ್ಫ್ ಇಸ್ ರೀತಿ ರಸಂ ಕೋ ನಹಿ ಅಪ್ನಾओ, ಕೇವಲ ಈ ರೀತಿ ಪದ್ಧತಿಗಳನ್ನು ಇಟ್ಟುಕೊಳ್ಳಬೇಡಿ. ಲೇಕಿನ್ ಸ್ಮೃತಿ ರಹೆ ಕಿ ಮೈ ಸಂಪೂರ್ಣ ಪವಿತ್ರ ಬ್ರಾಹ್ಮಣ ಹೂँ, ಆದರೆ ಸ್ಮೃತಿ ಇರಬೇಕು, ನಾನು ಸಂಪೂರ್ಣ ಪವಿತ್ರ ಬ್ರಾಹ್ಮಣ ಆಗಿದ್ದೇನೆ. अपवित्रता संकल्प वृत्ति व स्मृति को भी टच नहीं कर सकती. ಅಪವಿತ್ರತೆ ಸಂಕಲ್ಪ ವೃತ್ತಿ ಹಾಗೂ ಸ್ಮೃತಿಯನ್ನು ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ. इसके लिए कदम कदम सावधान रहो, ಇದಕ್ಕಾಗಿ ಹೆಜ್ಜೆ ಹೆಜ್ಜೆಗೆ ಎಚ್ಚರಿಕೆಯಿಂದ ಇರಿ. ಸ್ಲೋಗನ್. बाप के साथ का ಯೂಸ್ करो तो कभी भी दिल शिकस्त नहीं होंगे. ತಂದೆಯ ಸಂಘವನ್ನು ಉಪಯೋಗ ಮಾಡಿಕೊಂಡಾಗ ಎಂದಿಗೂ ಹೃದಯ ವಿದೀರ್ಣ ಆಗುವುದಿಲ್ಲ. ಅವ್ಯಕ್ತಸಾರ 23ನೇ ಪಾಯಿಂಟು. योग बल जमा करने के लिए मनसा बहुत शुद्ध और ಶ್ರೇಷ್ಠ चाहिए. ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಲು ಮನಸ ಬಹಳ ಶುದ್ಧ ಹಾಗೂ ಶ್ರೇಷ್ಠವಾಗಿರಬೇಕು. मनसा शक्ति ही सेफ्टी का साधन है. मनसा ಶಕ್ತಿಯೇ ರಕ್ಷಣೆಯ ಶ್ರೇಷ್ಠ ಸಾಧನವಾಗಿದೆ. मनसा शक्ति द्वारा ही स्वयं की अंत सुहानी बनाने के निमित्त बन सकेंगे. मनसा ಶಕ್ತಿಯ ಮೂಲಕವೇ ಸ್ವಯಂನ ಅಂತ್ಯವನ್ನು ಶ್ರೇಷ್ಠಗೊಳಿಸಲಿಕ್ಕೆ ನಿಮಿತ್ತರಾಗಲಿಕ್ಕೆ ಸಾಧ್ಯವಿದೆ. नहीं तो साकार सहयोग समय पर ಸರ್ಕಮ್ಸ್ಟೆನ್ಸ್ ಪ್ರಮಾಣ ಪ್ರಾಪ್ತಿ नहीं हो सकता. ಇಲ್ಲವಾದರೆ ಸಾಕಾರದಲ್ಲಿ ಸಹಯೋಗ ಸಮಯದನುಸಾರವಾಗಿ ಸಂದರ್ಭದ ಪ್ರಮಾಣವಾಗಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ. उस समय मनसा शक्ति अर्थात श्रेष्ठ संकल्प शक्ति एक के साथ ಲೈನ್ ಕ್ಲಿಯರ್ हो. ಆ ಸಮಯದಲ್ಲಿ ಮನಸಾ ಶಕ್ತಿ ಅಂದರೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಒಬ್ಬನ